ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಸಾಮಾನ್ಯವಾಗಿ ಹಬ್ಬಗಳು ಬಂತು ಅಂದರೆ ಮನೇಲಿ ಕುರುಕುಲು ತಿಂಡಿಗಳನ್ನು ನಾವು ರೆಡಿ ಮಾಡ್ತೀವಿ. ಇದೇನಿದು ಅಂತ ಹೇಳಿ ಯೋಚಿಸ್ತಾ ಇದ್ದೀರಾ? ನಮ್ಮಲ್ಲಿ ಕೊಬ್ಬರಿ ಕಡ್ಡಿ ಅಂತ ಹೇಳಿ ಮಾಡ್ತೀವಿ. ಇದನ್ನು ಮಾಡಿದಾಗಲೆಲ್ಲ ಮಕ್ಕಳು ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ಕೊಳ್ತಾ ಓಡಾಡ್ತಾ ಎಂಜಾಯ್ ಮಾಡ್ಕೊಳ್ತಾ ತಿಂತಾರೆ. ಹಾಗಂತ ದೊಡ್ಡೋರೇನು ಕಡಿಮೆನಾ? ಅವರು ಕೂಡ 2-3 ದಿನದಲ್ಲೇ ಡಬ್ಬಿನೆಲ್ಲ ಖಾಲಿ ಮಾಡಿಬಿಡ್ತಾರೆ ಅಲ್ವಾ? ಇದನ್ನು ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಬೇಕು. ಅಕ್ಕಿ ಹಿಟ್ಟನ್ನು ಅಂಗಡಿಯಿಂದ ತರಬೇಡಿ. ಮನೇಲಿನೇ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿನೇ ಒಣಗಿಸಿ ಆ ಒಂದು ಅಕ್ಕಿನ ಮಿಲ್ಗೆ ಹಾಕಿ ಹಿಟ್ಟನ್ನು ಮಾಡಿಸಿ ರೆಡಿ ಇಟ್ಕೊಳ್ಳಿ. ಕೊಬ್ಬರಿ ಕಡ್ಡಿ ಮಾಡೋದಕ್ಕೆ ನಾವು ಏನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದೇ ಒಂದು ಹಿಟ್ಟಲ್ಲಿನೇ ನಾವು ಚಕ್ಕಲಿ ಕೂಡ ರೆಡಿ ಮಾಡ್ಕೊಳ್ಬಹುದು. ಕೊಬ್ಬರಿ ಕಡ್ಡಿ ಮತ್ತು ಚಕ್ಕಲಿ ಕೂಡ ಅಷ್ಟೇ ಹಗುರವಾಗಿ ಬರ್ತವೆ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತವೆ. ಆಗ 2 in 1 ಸ್ನ್ಯಾಕ್ಸ್ನ ಫಟಾಫಟ್ ಅಂತ ಹೇಳಿ ರೆಡಿ ಮಾಡಬಹುದು. ಯಾವ ರೀತಿ ಮಾಡೋದು ಅನ್ನೋವಂಥ ಮೆಥಡ್ನ ಹೇಳ್ಕೊಡ್ತೀನಿ. ಇವಾಗ ಪುಟಾಣಿ ಹಿಟ್ಟನ್ನು ಮೊದಲಿಗೆ ತಗೊಳ್ಬೇಕು. ಹಾಗೆಯೇ ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ತಗೊಳ್ಬೇಕು. ಖಾರಕ್ಕೆ 6-7 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬೇಡ ಅನ್ನೋ ಹಾಗಿದ್ದರೆ ನೀವು 3 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಬೇಕು. ಹಾಗೆಯೇ ಕರಿಬೇವನ್ನ ಹಾಕ್ಕೊಳ್ತೀನಿ, ಹಾಗೆಯೇ ಕೊತ್ತಂಬರಿ ಕೂಡ ಹಾಕ್ಕೊಳ್ತೀನಿ. ಅದಾದಮೇಲೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ 2 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಬೇಕು, ತುಂಬ ಸಣ್ಣಗೆ ರುಬ್ಕೊಳ್ಬೇಡಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡು ಅದನ್ನು ಕರಗಿಸಿ ಇಟ್ಕೊಳ್ತೀನಿ. ತುಪ್ಪನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ತುಪ್ಪ ಹಾಕ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ತುಪ್ಪನ ಆದಷ್ಟು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಅಳತೆ ಮಾಡೋದಕ್ಕೆ ಬೌಲ್ ಅಥವಾ ಕಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ 1 ಕಪ್ ಆಗುವಷ್ಟು ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟು ಅಂತೇನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೌಲಲ್ಲಿ ತೊಗೊಳ್ಳುವಾಗಲೂ ಕೂಡ ಇದೇ ಒಂದು ಮೆಥಡ್ನ ಫಾಲೋ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ ಅಥವಾ ಓಂ ಕಾಳು ಅಂತೇನು ಹೇಳ್ತೀರಾ ಅದನ್ನು ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪ ಹಾಕ್ಕೊಳ್ಳೋದಾದರೆ ತುಪ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಯೂಸ್ ಮಾಡುವಂಥವರು ಎಣ್ಣೆನ ಬಿಸಿ ಮಾಡಿಕೊಂಡೇ ಹಾಕ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಮಿಕ್ಸ್ ಮಾಡೋದಾದರೆ ನೀಟ್ ಆಗೋದಿಲ್ಲ, ಹಾಗಾಗಿ ನಾವು ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟಿಲ್ದೇ ಈ ರೀತಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಇದಕ್ಕೆ ತುಪ್ಪ ಬೇಕು ಅಂದರೆ ಮತ್ತೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಕೈ ಹಿಡಿದಾಗ ಆ ಒಂದು ಮಿಶ್ರಣ ನೋಡಿ ಈ ರೀತಿ ಉಂಡೆ ಥರ ಆಗಬೇಕು. ಮತ್ತೆ ಬಿಡಿಸಿದಾಗ ಅದು ಹಿಟ್ಟಾಗಬೇಕು. ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ವ ಆ ಒಂದು ಮಿಶ್ರಣವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿನೀರಿಂದನೇ ಈ ಒಂದು ಮಿಶ್ರಣವನ್ನು ಕಲಿಸ್ಕೊಳ್ಬೇಕು. ಬಿಸಿನೀರನ್ನು ಹಾಕೋದ್ರಿಂದ ತುಂಬಾ ಪೊಳ್ಳಾಗಿ ಹಗುರವಾಗಿ ಆಗ್ತವೆ. ಹಾಗೆಯೇ ತಿನ್ನುವಾಗಲೂ ಕೂಡ ತುಂಬಾ ಕ್ರಿಸ್ಪಿಯಾಗಿರ್ತವೆ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಹಗುರವಾಗಿ ಕೊಬ್ಬರಿ ಕಡ್ಡಿ ರೆಡಿ ಆಗ್ತವೆ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸೈಡಲ್ಲಿಡಿ. ಹಾಗೆಯೇ ಇದನ್ನು ಕರಿಯೋದಕ್ಕೆ ಮೊದಲಿಗೆ ಒಲೆ ಮೇಲ್ಗಡೆ ಬಾಣಲೆನ ಇಟ್ಟು ಎಣ್ಣೆನ ಕಾಯೋದಕ್ಕಿಡಿ. ನೀವು ತಕ್ಷಣವೇ ಇದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತೆ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ತೀನಿ. ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡು ನೀವು ಕೈಯನ್ನು ಈ ರೀತಿ ಹೊರಳಿಸ್ತಾ ನೀವು ಕೊಬ್ಬರಿ ಕಡ್ಡಿನ ಉದ್ದವಾಗಿ ಮಾಡ್ಕೊಳ್ಬೇಕು. ನಿಮಗೆ ತುಂಬ ಜಾಸ್ತಿ ಉದ್ದ ಬೇಕಂದ್ರೂ ಕೂಡ ಮಾಡ್ಕೊಳ್ಬಹುದು. ಒಂದು ಸೈಜಲ್ಲಿ ನೀವು ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬಿಡುವಾಗ ಯಾವುದೇ ರೀತಿಯಲ್ಲೂ ಕೂಡ ಅದು ಕಟ್ಟಾಗೋದಿಲ್ಲ. ನೋಡಿ, ಈ ಒಂದು ಅಳತೆನಲ್ಲಿನೇ ನಾನು ಮಾಡ್ಕೊಂಡಿದ್ದೀನಿ. ನೀವು ಮೊದಲಿಗೆ ಯಾವ ಸೈಜಲ್ಲಿ ಬೇಕು ಅನ್ನೋ ಒಂದು ಅಳತೆನಲ್ಲಿ ಈ ರೀತಿ ಎಲ್ಲವನ್ನು
ರೆಡಿ ಮಾಡಿಕೊಂಡ್ರೆ ನೀವು ಬೇಗ ಬೇಗ ಕೊಬ್ಬರಿ ಕಡ್ಡಿಗಳನ್ನು ರೆಡಿ ಮಾಡ್ಕೊಳ್ಬಹುದು. ಇದಕ್ಕೆ ತುಪ್ಪನ ಹಾಕಿ ನಾವು ಮಿಶ್ರಣನ ರೆಡಿ ಮಾಡ್ಕೊಂಡಿರೋದ್ರಿಂದ ನೀವು ಒಂದ್ರ ಮೇಲ್ಗಡೆ ಎಷ್ಟೇ ಒಂದು ಕೊಬ್ಬರಿ ಕಡ್ಡಿಗಳನ್ನು ಹಾಕಿದರೂ ಕೂಡ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಒಂದೊಂದೇ ಕಡ್ಡಿಗಳನ್ನು ಹಾಕಿ ನೋಡಿ. ಎಣ್ಣೆ ಜಾಸ್ತಿ ಕಾದಿದೆ ಅಂತ ಅನ್ನಿಸ್ದಾಗ 4ರಿಂದ 5 ಕೊಬ್ಬರಿ ಕಡ್ಡಿಗಳನ್ನು ಒಟ್ಟಿಗೆ ಹಾಕ್ಕೊಳ್ತಾ ಹೋಗಿ. ಈ ರೀತಿ ಹಾಕೊಳ್ಳೋದ್ರಿಂದ ಕಡ್ಡಿಗಳು ತುಂಡಾಗೋದಿಲ್ಲ. ಇವೆಲ್ಲವನ್ನು ಹಾಕಿದ ತಕ್ಷಣವೇ ಜಾಲರಿ ಸ್ಪೂನನ್ನು ಯೂಸ್ ಮಾಡಬೇಡಿ. 2ರಿಂದ 3 ನಿಮಿಷ ಹಾಗೆ ಬಿಡಿ. ಅದಾದಮೇಲೆ ಹೊಂಬಣ್ಣ ಬರೋವರೆಗೂ ಕೂಡ ನೀವು ಕೊಬ್ಬರಿ ಕಡ್ಡಿಗಳನ್ನು ಫ್ರೈ ಮಾಡ್ತಾ ಇರಿ. ಹೊಂಬಣ್ಣ ಬಂದಾದಮೇಲೆ ನೀವು ಕೊಬ್ಬರಿ ಕಡ್ಡಿಗಳನ್ನು ಎಣ್ಣೆಯಿಂದ ಹೊರಗೆ ತೆಗಿಬೇಕು. ಹಾಗೆಯೇ ಇವನ್ನು ಫ್ರೈ ಮಾಡುವಾಗ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಫ್ರೈ ಮಾಡಿ, ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದ್ರೂ ಓಕೆನೇ. ತುಂಬ ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಕೊಬ್ಬರಿ ಕಡ್ಡಿನ ರೆಡಿ ಮಾಡಿದೆ. ನೆಕ್ಸ್ಟು ಚಕ್ಲಿನ ರೆಡಿ ಮಾಡ್ಕೊಳ್ಬೇಕು. ಒಂದು ಚಕ್ಲಿ ಒರಳಿಗೆ ನಾವು ತುಪ್ಪ ಅಥವಾ ಎಣ್ಣೆನ ಈ ರೀತಿ ಸವರ್ಕೊಳ್ಬೇಕು. ಹಾಗೆಯೇ ಆ ಕೊಬ್ಬರಿ ಕಡ್ಡಿಗೆ ಏನು ಯೂಸ್ ಮಾಡಿದ್ವಲ್ವ ಅದೇ ಒಂದು ಮಿಶ್ರಣನ ತಗೊಂಡು ನೀವು ಚಕ್ಲಿ ಒರಳಲ್ಲೇ ಹಾಕ್ಕೊಂಡು ಚಕ್ಲಿನ ನೀವು ಒಂದು ಪರಾತ ಅಥವಾ ಪ್ಲೇಟಲ್ಲಿನೇ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಕ್ಲಿನ ರೆಡಿ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ. ಚಕ್ಲಿ ಮಾಡುವಾಗಲೂ ಅಷ್ಟೇ ಈ ರೀತಿ ಹೊಂಬಣ್ಣ ಬರೋ ರೀತಿನಲ್ಲಿನೇ ಚಕ್ಲಿನ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಶೇಪ್ನ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅನ್ನೋ ಹಾಗಿದ್ರೆ ಡೈರೆಕ್ಟಾಗಿ ನೀವು ಎಣ್ಣೆಯಲ್ಲಿ ಈ ರೀತಿ ಚಕ್ಲಿನ ಹಾಕ್ಕೊಳ್ತಾ ಹೋಗಿ. ಹೀಗೂ ಕೂಡ ನೀವು ಚಕ್ಲಿನ ರೆಡಿ ಮಾಡ್ಬೋದು. ಇದು ಕೂಡ ಬೇಗನೆ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನನ್ನು ಮಾತ್ರ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಬೇಕಾಗುತ್ತೆ. ಆಲ್ರೆಡಿ ನಾವು ಕೂಡ ಮನೇಲಿ ಮಾಡ್ತಾ ಇರ್ತೀವಿ ಅನ್ನೋವಂಥವ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಇದೇ ಒಂದು ಮೆಥಡಲ್ಲಿನೇ ಕೊಬ್ಬರಿ ಕಡ್ಡಿನ ರೆಡಿ ಮಾಡ್ತೀರಾ, ಅಥವಾ ನೀವು ಮಾಡುವಂತಹ ಮೆಥಡ್ ಏನಾದ್ರೂ ಚೇಂಜ್ ಇದೆನಾ ಅನ್ನೋದನ್ನು ತಿಳಿಸಿ. ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಸರಿಯಾದ ಅಳತೆ ಮತ್ತು ಕ್ರಮದಲ್ಲಿ ಯಾವುದೇ ರೀತಿ ಸ್ನ್ಯಾಕ್ಸ್ ಮಾಡಿದರೂ ಕೂಡ ಅದು ಫೇಲ್ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.